ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ಹೊರಗೆ ಮಳೆ ಜೋರೈತ್ರಿ. ಸಂಜೆ ಮುಂದೆ ಎಲ್ಲರೂ ಕೂಡಿ ತಿನ್ನಾಕ ಮತ್ತು ಅದ್ರ ಜೊತೆ ಮ್ಯಾಲ ಒಂದು ಕಪ್ ಚಾ ಕುಡಿಯಾಕಂತ ಹೇಳಿ ಮೆಣಸಿನ್ಕಾಯಿ ಬಜ್ಜಿ ಇರಬೇಕ್ರಿ. ಅಂದಾಗಣ ಮಳೆ ಜೊತೆ ಮಜಾ ಬರೋದ್ರಿ. ಇವತ್ತಿನ ವಿಡಿಯೋದಾಗ ರೀ ನಾವು ನಿಮ್ಗೆ ಸಿಂಪಲ್ ಆಗಿ 3 ರೀತಿಯ ಬೇರೆ ಬೇರೆ ಮತ್ತು ಬೇರೆ ಬೇರೆ ಟೇಸ್ಟ್ದಾಗ ಮಸ್ತಾಗಿ ಮಾಡ್ಕೊಳ್ಳುವಂತಹ ಮೆಣಸಿನ್ಕಾಯಿ ಬಜ್ಜಿಗಳನ್ನು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿ. ಮೊದಲನೇದಾಗಿ ಸಿಂಪಲ್ ಆಗಿ ಮತ್ತು ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಮಿರ್ಚಿ ಬಜ್ಜಿ ಅಥವಾ ಮೆಣಸಿನ್ಕಾಯಿ ಬಜ್ಜಿ ರೀ. ಇದಕ್ಕೆ ಬಜ್ಜಿ ಮೆಣಸಿನ್ಕಾಯಿನ ತೊಗೊರಿ. ದಪ್ಪನೂ ಇರ್ತಾವಲ್ಲ ಆ ರೀತಿ ಅರ್ಧಂಬರ್ಧ ಇರಲಿ ಹಂಗಾರೆ ಇರಲಿ, ಒಟ್ಟು ಮೆಣಸಿನ್ಕಾಯಿಗಳನ್ನ ತೊಗೊರಿ. ಆಮೇಲೆ ಈ ಕಡೆ ಏನು ಮಾಡಿರಿ ಅಂತಂದ್ರೆ 1.5 ಕಪ್ ಅಷ್ಟು ಈ ಕಡಲೆ ಹಿಟ್ಟನ್ನು ತೊಗೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಕೆಂಪು ಖಾರದ ಪುಡಿ, ಅದಾದ ನಂತರ ಏನು ಮಾಡಿರಿ ಅರಿಶಿನ ಪುಡಿ, ಅದಾದ ನಂತರ ಅಜ್ವಾನನ್ನು ಕೈಯಿಂದ ತಿಕ್ಕಿ ಹಾಕಿರಿ. ಒಬ್ಬೊಬ್ಬರು ಕೆಂಪು ಖಾರದ ಪುಡಿ ಹಾಕಂಗಿಲ್ಲ, ನೀವು ಹಾಕಿರಿ ಒಂದೊಂದು ಮಸ್ತ್ ಬರ್ತಾವೆ, ಚಲೋ ತಂಗಿನೂ ಹಾಕ್ತಾವೆ. ಇಲ್ಲ ಅಲ್ಲಿ ಅಂದ್ರೆ ಬಿಟ್ಬಿಡ್ರಿ. ಅದಾದ ನಂತರ ಉಪ್ಪನ್ನು ನೋಡಿಕೊಂಡು ಅಷ್ಟು ಹಾಕಿ ಸ್ವಲ್ಪ ಏನು ಮಾಡಿರಿ ಅಡುಗೆ ಸೋಡಾನ ಅದಕ್ಕೆ ಹಾಕಿರಿ. ಎಣ್ಣೆಯನ್ನು ಕಾಯಕ್ಕಿಟ್ಟಿರಿ. ಕಾದಿರುವಂಥ ಎಣ್ಣೆ ತೊಗೊಂಬಂದು ಈ ಒಂದು ಹಿಟ್ಟನ್ನ ಹಾಕಿ ಸ್ವಲ್ಪ ನೀವು ಮಿಕ್ಸ್ ಮಾಡಿ, ಡ್ರೈ ಮಿಕ್ಸ್ ಮಾಡಿ ಚೆನ್ನಾಗಿ ಹಂಗೆ. ಅದಾದ ನಂತರ ಈ ಒಂದು ಹಿಟ್ಟಿಗೆ ಅಂದ್ರೆ ಕಡಲೆ ಹಿಟ್ಟು ಐತಿಲ್ಲ ಅದಕ್ಕೆ ನೀರನ್ನು ಸೇರಿಸ್ಕೊಂತ ಅದನ್ನು ಬೆರಳಿಂದನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ನೀವು ಹೋಗ್ಬೇಕ್ರಿ. ಇಲ್ಲ ಬಿಟ್ರೆ ತೊಗೊಂಡು ಗಾರ 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 ತಿರುಗಿಸ್ತಾರಂತಂದ್ರೆ ಆ ರೀತಿಯಾಗಿನೂ ಮಾಡ್ಬೋದು ರೀ. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗತ್ತೈತಿ. ಭಾಳ ತಿಳಿನೂ ಅಲ್ಲ, ಭಾಳ ಗಟ್ಟಿನೂ ಅಲ್ಲ ನೋಡ್ರಿ. ಆ ಥರನೇ ಇರಬೇಕು ಹಿಟ್ಟು. ಅಂದಾಗಣ ಬಜ್ಜಿ ಪರ್ಫೆಕ್ಟಾಗಿ ಬರ್ತಾವೆ. ಆಮೇಲೆ ಯಾವುದೇ ರೀತಿಯ ನೀವು ಬಜ್ಜಿ ಮಾಡೋಕ್ಕಾದ್ರೂ ಈ ಒಂದು ಏನು ಹಿಟ್ಟು ಕಲಿಸ್ತಿರಲಿ ಅದನ್ನು ಹದವಾಗಿ ನೀವು ಬರಬ್ಬರಿಯಾಗಿ ಮಾಡಿದ್ರೇನ ಬಜ್ಜಿ ಚಲೋತ್ತಂಗೆ ಬರ್ತಾವೆ. ಟೈಮ್ ತೊಗೊಂಡು ಬರಬ್ಬರಿಯಾಗಿ ಮಾಡಿ. ಆಮೇಲೆ ಎಣ್ಣೆ ಕಾದತ್ಲು ಅಂಥೇಳಿ ಒಂದು ಮೆಣಸಿನ್ಕಾಯಿಯನ್ನು ಹಿಟ್ಟಿನಾಗ ಎದ್ದು ನೀವು ಬಿಟ್ಟು ನೋಡಿರಿ, ಗೊತ್ತಾಗ್ತೈತಿ. ಅದಾದ ನಂತರ ಎಲ್ಲ ಮೆಣಸಿನ್ಕಾಯಿಗಳನ್ನ ಈ ರೀತಿಯಾಗಿ ಎದ್ದುದು, ಡಿಪ್ ಮಾಡೋದು, ತೆಗೆದು ಬರೀ ಆ ಮೆಣಸಿನ್ಕಾಯಿ ಹಸಿರು ಉಳಿಯತ್ತೈತ್ಲೆ ಅದು ಹಂಗೆ ಉಳಿಬೇಕ್ರಿ. ಅಂದಾಗಣ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಈ ಸಣ್ಣ ಸಣ್ಣ ಅಂಗಡಿ ಒಳಗೆ ಹೆಂಗೆ ಮೆಣಸಿನ್ಕಾಯಿ ಬಜ್ಜಿ ಅಥವಾ ಮಿರ್ಚಿ ಬಜ್ಜಿ ಸಿಗ್ತಾವೋ ನಿಮ್ಗೆ ಹಂಗನ ನೋಡಕ್ಕೆ ಕಾಣ್ತಾವೆ. ಮತ್ತು ಅದೇ ಟೇಸ್ಟ್ನೂ ಇರ್ತೈತೆ ರೀ. ತಿಳ್ತಿರಲ್ಲ, ಅವನ್ನ ಸ್ವಲ್ಪ ಉಲ್ಟಾ ಮಾಡಿ ಆ ಮೆಣಸಿನ್ಕಾಯಿನೂ ಎಣ್ಣೆ ಒಳಗೆ ಫ್ರೈ ಆಗುವಂಗೆ ನೀವು ಕರೆದು ತೆಗಿಬೇಕಾಕೈತೆ ರೀ. ಗೊತ್ತಾದ್ರಲ್ಲ, ಹಿಂಗೆ ನೀವು ಮೆಣಸಿನ್ಕಾಯಿ ಬಜ್ಜಿ ಅಥವಾ ಮಿರ್ಚಿ ಬಜ್ಜಿಗಳನ್ನ ಒಂದು ಬ್ಯಾಚ್ ವೈಸ್ ಮಾಡ್ಕೊಂಡು ತೆಗಿಬೇಕ್ರಿ. ನೋಡಿ ಒಂದು ಸಲ ಆದ ಕೂಡಲೇ ಮತ್ತೊಂದು ಸಲ ಎಣ್ಣೆ ಚಲೋತ್ನಾಗ ಕಾದಿರಬೇಕು. ಅದಾದ ನಂತರ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನೀವು ಇವುಗಳನ್ನ ಬಿಟ್ರಿ ಅಂತಂದ್ರೆ ಸ್ವಲ್ಪ ಟೈಮ್ ಹೋದಂಗೆ ನೋಡ್ಬೋದು ನೀವು ಹಿಟ್ಟು ಇನ್ನೂ ಚೆನ್ನಾಗಿ ಆಗ್ತೈತಿ. ಮತ್ತು ಬಜ್ಜಿಗಳು ಅಟ್ಟ ಸಾಫ್ಟಾಗಿ ಆಗ್ತಾವೆ. ಆಮೇಲೆ ಅಟ್ಟ ಚೆನ್ನಾಗಿ ಫ್ಲಫಿಯಾಗಿನೂ ಬರ್ತಾವೆ. ಇದೇ ರೀತಿ ಒಳಗೆ ನೀವು ಎಲ್ಲ ಬ್ಯಾಚ್ ಮಾಡಿ ಕರಿಬೇಕಾಕೈತಿ ರೀ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಮಿರ್ಚಿ ಬಜ್ಜಿಗಳು ತಯಾರಾಗ್ತಾವೆ. ನೀವು ಸಂಜೆ ಮುಂದೆ ಕುಂತು ಎಲ್ಲರೂ ಸೇರಿ ಇದ್ರ ಜೊತೆ ನೀವು ಬೇಕಂದ್ರೆ ಚುರುಮುರಿ ಚೂಡ ಮಾಡ್ಕೊರಿ, ಅದು ಭಾಳ ಭಾರಿ. ಇಲ್ಲ ಮ್ಯಾಲ ಒಂದು ಕಪ್ ಮೆಣಸಿನ್ಕಾಯಿ ಬಜ್ಜಿ ತಿಂದ ಚಾ ಕುಡಿರಿ, ಅದು ತೀರಾ ಭಾರಿ. ಇನ್ನು ನಾವು ಮಿರ್ಚಿ ವಡಾ ಅನ್ನ ತೋರ್ಸಕತ್ತೀವಿ. ನೀವು ಇದನ್ನು ಮಾಡಿರಲಿಲ್ಲ ಅಂತಂದ್ರೆ ನೀವು 100% ಹೇಳ್ತೀನಿ, ನಾವು ಒಂದು ಸಲ ತಿಂದರೆ ಇದಕ್ಕೆ ಪಿದಾ ಆಗೋದಂತರೂ ಗ್ಯಾರಂಟಿ. ಅಷ್ಟು ಮಸ್ತಾಗಿರುವಂಥ ಟೇಸ್ಟ್ ರೀ. ನೋಡಿ ಇದಕ್ಕೆ ಒಂದು ಮಿಕ್ಸರ್ ಜಾರ್ದಾಗ ನೀವು ಏನು ಮಾಡಿರಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಅದಾದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಬಡೆ ಸೊಪ್ಪನ್ನು ಹಾಕಿ ಏನು ಮಾಡಿರಿ ಗಾರ ಅನ್ಸ್ಕೊಂಡು ತೊಗೊಂಡು ಒಂದು ಪ್ಲೇಟ್ನ ಹಾಕಿ ಇಟ್ಕೊಳ್ಳಿ. ನೋಡಿ ಅದೇ ಮಿಕ್ಸರ್ ಜಾರ್ದಾಗ ಬೆಳ್ಳುಳ್ಳಿ ಹೆಸಳು, ಅದಾದ ನಂತರ ಹಸಿಮೆಣಸು ಒಂದು ಸಣ್ಣ ಇದ್ದರೂ 4-5 ಹಾಕಿ ಮತ್ತು ಗಾರ ಅನ್ಸ್ಕೊಂಡು ನೀವು ಏನು ಮಾಡಿರಿ ತಗೋ. ಅದರೊಳಗೆ ಏನು ಮಾಡಿರಿ ಸ್ವಲ್ಪ ಶುಂಠಿಯನ್ನು ಹಾಕಿ ತಿರುಗಿಸಿಬಿಡ್ರಿ. ಏಮಲ್ಲ ಈ ಕಡೆ ದಪ್ಪನು ಮೆಣಸಿನ್ಕಾಯಿ ಇರ್ತಾವೆ, ಬಜ್ಜಿ ಮೆಣಸಿನ್ಕಾಯಿ ದಪ್ಪನು ಇರ್ತಾವೆ ರೀ. ಒಂದು ಸ್ವಲ್ಪ ಒಂದು ಪಾಳಿಂದಾಗ ಎಣ್ಣೆನ ಕಾಯ್ಕಿಟ್ಟ ಇದೇಗೆ ನೀವು ಧನಿಯಾ ಜೀರಿಗೆ ರುಬ್ಬಿದ್ರಲ್ಲ ಅದನ್ನ ಹಾಕಿ ಇದಕ್ಕೆ ಒಂದೀಟ ಹಿಂಗನ್ನು ಸೇರಿಸಿ ಅದಾದ ನಂತರ ಏನು ಮಾಡಿರಿ ಇಲ್ಲಿ ನೀವೇನು ಮಾಡಿರಿ ಅಂತಂದ್ರೆ ಆ ಮೆಣಸಿನ್ಕಾಯಿ ರುಬ್ಬಿದ್ದು ಅದನ್ನ ಹಾಕಿ ಸಣ್ಣ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿಯನ್ನು ಸೇರಿಸಿ ಆಮೇಲೆ ಅರಿಶಿನ ಪುಡಿಯನ್ನು ಹಾಕಿ ಮತ್ತು ಗರಂ ಮಸಾಲನ್ನು ಹಾಕಿ ನೀವು ಚೆಂದಂಗೆ ತಿರುವಾಡ್ಬೇಕಾಕೈತೆ ರೀ. ಅದಾದ ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡಿ ನೀವು ಇದರೊಳಗೆ ಈ ಒಂದು ಕುದಿಸಿದಂತಹ ಆಲೂಗಡ್ಡೆ ಅಥವಾ ಬಾಯ್ಲ್ಡ್ ಪೊಟ್ಯಾಟೋವನ್ನು ಹಾಕಿ ಚೆಂದಂಗೆ ಮ್ಯಾಶ್ ಮಾಡಿರಿ. ಆ ಮಸಾಲೆ ಎಲ್ಲನೂ ಕೂಡಿಸಿಬಿಡ್ರಿ. ಇಷ್ಟ ನೀವು ಮಾಡಬೇಕಾಕೈತೆ ರೀ. ತಿಳ್ತಿರಲ್ಲ, ಈ ರೀತಿಯಾಗಿ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುವಾಡಿ ಬಿಟ್ಬಿಡ್ರಿ. ಆಮೇಲೆ ಈ ಕಡೆ ಏನು ಮಾಡಿರಿ ಒಂದು ಬೌಲ್ದಾಗೆ ಒಂದು 2 ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನೀವು ಸೇರಿಸಿ ಒಂದಿಷ್ಟು ಕೆಂಪು ಖಾರದ ಪುಡಿಯನ್ನು ಹಾಕಿ ಹಾಗೆ ಅಜ್ವಾನನ್ನು ಕೈಯಿಂದ 1 ಟೀ ಸ್ಪೂನಷ್ಟು ತೊಗೊಂಡು ನೀವು ಚೆನ್ನಾಗಿ ಈ ರೀತಿ ಕೈಯಿಂದ ಕ್ರಶ್ ಮಾಡಿ ಇದರೊಳಗೆ ಸೇರಿಸಿ ಒಮ್ಮೆ ಅದನ್ನು ಮಿಕ್ಸ್ ಮಾಡಿಬೇಡಿ. ಡ್ರೈ ಮಿಕ್ಸ್ ಮಾಡಿದ ನಂತರ ಒಂದು ಬೀಟ್ರ್ ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನೀವು ಹದವಾಗಿ ಇದೇಗೆ ಏನಿಲ್ಲ ಕೈಯಿಂದ ಮಾಡಿದ್ರೆ ಅಡ್ಡಿ ಇಲ್ಲ, ನೀವು ಬೀಟ್ರ್ ತೊಗೊಂಡು ಗಾರ ತಿರುಗಿಸ್ತಂತಂದ್ರೆ ಅದಕ್ಕೂ ಅಡ್ಡಿ ಇಲ್ಲ. ಒಟ್ಟು ಚೆನ್ನಾಗಿ ಮಾಡ್ಕೊರಿ. ಆದ್ರೆ ಹದ ಬರಸ್ರಿ, ಏಕದಮ್ ಎಲ್ಲಿ ಗಂಟು ಉಳಿಬಾರ್ದಂಗೆ ಆ ರೀತಿಯಾಗಿ ಹಿಟ್ಟು ತಯಾರಾಗಬೇಕು. ಆಮೇಲೆ ಈ ಮೆಣಸಿನ್ಕಾಯಿಗಳನ್ನ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅವನ್ನ ಈ ರೀತಿಯಾಗಿ ನೀವು ಸೀಡ್ರಿ. ನಡ್ಬಾರ್ದು ಬೀಜ ಬೇಡ ಅಂತಂದ್ರೆ ತೆಗೆದುಗಿರಿ. ಅವನ್ನ ಈ ರೀತಿಯಾಗಿ ಇವೇನು ಖಾರ ಅಷ್ಟು ಇರೋದಿಲ್ಲ, ಅದಕ್ಕೆ ನಾವು ಹಾಗೆ ಬಿಡಾಕತ್ತೀವಿ.
ಈ ರೀತಿ ಮೆಣಸಿಕಾಯಿಗಳನ್ನ ಸೀಳಿ ಇಟ್ಕೊಂಡ ನಂತರ ಅದ್ರೊಳಗೆ ಬಟಾಟಿ ಏನಿತ್ತು ನೋಡ್ರಿ, ಅಂದ್ರೆ ಆಲೂಗಡ್ಡೆ ಒಂದು ಸ್ಟಫಿಂಗ್, ಆ ಸ್ಟಫಿಂಗನ್ನು ನೀವು ಸ್ಟಫ್ ಮಾಡ್ಬೇಕ್ರಿ. ತಿದ್ರಿ ತುಂಬಬೇಕ್ರಿ, ಚೆಂದಂಗೆ ತುಂಬಿ ಈ ರೀತಿಯಾಗಿ ಬೆರಳಿಂದ ಒತ್ತಿ ಒತ್ತಿ ತುಂಬ್ರಿ. ಬರೋಬ್ಬರಿ ಅದೇನು ಹೊರಗೆ ಬರೋದಿಲ್ಲ, ಏನೂ ಆಗೋದಿಲ್ಲ, ಚೆಂದಂಗೆ ಇರ್ತೈತಿ. ಈ ರೀತಿಯಾಗಿ ಮಾಡಿ ಆ ಕಡೆ ಒಂದು ಕಡಾಯಿ ಪಾತ್ರದಾಗ ಎಣ್ಣೆ ಹಾಕಿಟ್ಟು ಚೆಕ್ ಮಾಡ್ಕೊರಿ. ಆಮೇಲೆ ಈ ಒಂದು ಮೆಣಸಿಕಾಯನ್ನು ಬ್ಯಾಟ್ರದಾಗ ಡಿಪ್ ಮಾಡಿ ಒಂದು ಸಲ ಹಾಕಿ ತೆಗೆದು ನೋಡ್ರಿ. ಬರೋಬ್ಬರಿ ಬರತೈತ್ಲೋ ಅಂತೇಳಿ ನಿಮಗೆ ಗೊತ್ತಾಗ್ತೈತಿ. ಇಷ್ಟ ಆದ್ರೆ ಮುಗಿದೋಯ್ತ್ರಿ. ಹಂಗನ ನೀವು ಎಲ್ಲ ಬಜ್ಜಿಗಳನ್ನ ಈ ಹಿಟ್ಟಿನಾಗ ಎದ್ದಬೇಕು. ಏನು ಭಾಳ ಹೊತ್ತೇನಿಲ್ಲ ರೀ, ಬರೀ ಎದ್ದು ತೆಗೆದು ಬಿಡ್ರಿ. ನೋಡ್ಬೋದು ನೀವು ಎಷ್ಟು ಚೆಂದಂಗೆ ಉಬ್ಬಿ ಬರಾಕೈತು. ಭಾಳ ಮಸ್ತಾಗಿರುವಂತಹ ಈ ಒಂದು ಮಿರ್ಚಿ ವಡ ಅಥವಾ ಮಿರ್ಚಿ ಬಡ ಮಸ್ತಾಗಿ ಆಗ್ತಾವ್ರಿ. ಮತ್ತು ಇವು ಎಂದೂ ತಿಂದಿರಲಿಲ್ಲ ಅಂತಂದು ನಿಮ್ಗೆ ಹೇಳಿದ್ರೆ ನೀವು ಅದಕ್ಕೆ ಅಡಿಕ್ಟ್ ಆಗ್ತೀರಿ. ಅಷ್ಟು ಚಲೋ ಅಂತಹ ರುಚಿ ಇರ್ತೈತಿ. ತಪ್ಪಲಾರ್ದ ನೀವು ಒಂದು ಸಲ ಟ್ರೈ ಮಾಡೋದ್ರಾಗ ಯಾವುದೇ ನಿಮ್ಗೆ ವ್ಯರ್ಥ ಪ್ರಯತ್ನ ಆಗೋದಿಲ್ಲ, ಅದಕ್ಕಂತೂ ನಾವು ಗ್ಯಾರಂಟಿ ರೀ. ಈ ರೀತಿಯಾಗಿ ಮಾಡಿ ಮಳೆಗಾಲದಾಗ ಇಂಥವು ಏನರ ಸ್ನ್ಯಾಕ್ಸನ್ನು ಬೇಡ್ತಿರ್ತೈತೆ ನಾಲಿಗೆ. ಅದಕ್ಕೆ ನೀವು ಇವನ್ನ ಒಂದು ಆಪ್ಷನ್ ಆಗಿ ಇಟ್ಕೊಂಡ್ರೆ ಏನೂ ತಪ್ಪಾಗೋದಿಲ್ಲ. ಟ್ರೈ ಮಾಡಿ. ಇಷ್ಟು ಮಾಡಿ ಅದ್ರಾಗ ಬೇಕಂದ್ರೆ ಗುಂಡನ್ನು ವಡಾನು ಮಾಡ್ಕೊಳ್ಬೋದು ರೀ, ಮಸ್ತ್ ಆಗ್ತಾವೆ. ಟ್ರೈ ಮಾಡಿ. ಇನ್ನು ಇದ್ರದ್ದು ಒಂದು ಸಿಂಪ್ಲರ್ ವರ್ಷನನ್ನು ನಾವು ನಿಮಗೆ ತೋರಿಸ್ಬೇಕು ಅಂತಂದ್ರೆ ಅದು ಭಾಳ ಮಸ್ತಾಗಿರುವಂಥದ್ದು ರೀ. ಆದರೆ ಇದಕ್ಕಿಂತ ಸ್ವಲ್ಪ ಈಸಿ ಆಗಿರುವಂಥದ್ದು ರೀ. ಯಾವುದು ಅಂಥೇಳಿ ನೋಡೋಕ್ಕಿರ್ಬೇಕು. ಒಂದು ಬೌಲ್ದಾಗ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊರಿ. ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಮುಂದಕ್ಕೆ ಅದನ್ನು ಹಂಗೆ ಡ್ರೈ ಮಿಕ್ಸ್ ಮಾಡಿ, ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂತ ನಾವು ಈ ಒಂದು ಹಿಟ್ಟನ್ನು ಗಾರ 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 ಅಂತೇಳಿ ಮಿಕ್ಸ್ ಮಾಡಬೇಕು. ಆದರೆ ನೆನಪಿರಲಿ, ಗಂಟು ಉಳಿಬಾರ್ದು. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು, ಯಾಕಂದರೆ ಒಂದು ಕಡ್ಲಿಕ್ಕೆ ಹಿಟ್ಟು ಕಡಿಮೆ ನೀರು ಹಿಡಿತಿರುತ್ತೆ. ನೀರು ಅಳತೆ ಹೇಳಕ್ಕೆ ಬರೋದಿಲ್ಲ ರೀ ಇಲ್ಲಿ. ಅದಾದ ನಂತರ ಒಂದು ಮಿಕ್ಸರ್ ಜಾರ್ದಾಗ ಒಂದು 4 ಬೆಳ್ಳುಳ್ಳಿ ಹೆಸರು, ಒಂದು 4 ಹಸಿಮೆಣಸನ್ನು ಹಾಕಿ, ಒಂದಿಟ್ಟು ಉಪ್ಪನ್ನು ನಾವು ಸೇರಿಸಿ, ಅದ್ರ ಜೊತೆ ಧನಿಯಾ ಕಾಳನ್ನು ಅಥವಾ ಕೊತ್ತಂಬರಿ ಕಾಳನ್ನು ಹಾಕಿ, ಹಂಗೆ ಬಡೆ ಸೊಪ್ಪನ್ನು ಸ್ವಲ್ಪ ಸೇರಿಸಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ನಾವು ಗೆರ್ರ ಅಂಥೇಳಿ ಅನ್ಸ್ಕೊಂಡು ತೊಗೊಂಬಾರ ನೋಡಿ. ಇಷ್ಟು ದಮ್ನಮಂಗಿನ ಅಂದರೆ ಉಲ್ಟಾರ ಮಾಡಿ ತೊಗೊಂಬಾರ. ಅದರೊಳಗನ ಪರ್ಸಾಣ ಅಥವಾ ಶೇವ್ ಅಂತ ನೋಡ್ರಿ ಮಿಕ್ಸ್ ಇರ್ತೈತಿ. ಇದನ್ನು ನೀವು ಉಲ್ಟಾರನ್ ಮಾಡಿ ಮತ್ತೆ ತೊಗೊಂಬರ್ರಿ. ಪೂರ್ತಿ ಸಣ್ಣ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಸಣ್ಣ ಮಾಡಿಗಿರಿ. ಅದನ್ನು ಒಂದು ಬೌಲ್ದಾಗ ನೀವು ಹಾಕಿ, ಈಗ ಏನು ಮಾಡಿರಿ, ಅದನ್ನು ಒಂದು ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕಿರೋದಕ್ಕೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಬರಬ್ರಿಯಾಗಿ ಇದನ್ನು ಎಲ್ಲ ಕಡೆನೂ ಮಿಕ್ಸ್ ಮಾಡಿ. ಇದ್ರೊಳಗೆ ಖಾರ ಹುಳಿ ಎಲ್ಲನೂ ಇರ್ತೈತಿ, ಶೇಂಗಾನೂ ಇರ್ತಾವೆ, ಮಸ್ತಾಗಿ ಮಿಕ್ಸ್ ಆಗ್ತೈತೆ ರೀ. ಇದಕ್ಕೊಂದು ಇಟ್ಟೆ ನಿಂಬೆಹಣ್ಣಿನ ರಸ ಹಿಂಡ್ರಿ, ಹುಳಿಯಾಗಿನೂ ಮಸ್ತ್ ಟೇಸ್ಟ್ ಬರ್ತೈತಿ. ಅದಾದ ನಂತರ ಇಷ್ಟು ಮಾಡಿದರೆ ಸಾಕು. ನೀವು ದೊಡ್ಡ ತೊಗೋತಿರೋ ಸಣ್ಣ ತೊಗೋತಿರೋ ಮೆಣಸಿಕಾಯಿ ಬಜ್ಜಿ ಯಾವ ಬೇಕೋ ನೋಡ್ಕೊಂಡು ತಗೋರಿ. ಈ ರೀತಿಯಾಗಿ ಬಜ್ಜಿ ಖಾರ ಕಡಿಮೆ ಇರುವಂಥ ಬಜ್ಜಿಯನ್ನು ತೊಗೊಂಡು ಅದರೊಳಗೆ ಈ ಒಂದು ಪರ್ಸಾಣ ಮಿಕ್ಸನ್ನು ನೀವು ತುಂಬ್ರಿ. ಚೆಂದಂಗೆ ಕೈಯಿಂದ ಈ ರೀತಿಯಾಗಿ ತುಂಬ್ರಿ, ಅಂದ್ರೆ ಈಸಿಯಾಗಿ ಹೋಗ್ತೈತಿ. ಅದೇನು ಹೊರಗೆ ಬರೋದಿಲ್ಲ, ಯಾಕಂದರೆ ನಿಂಬೆಹಣ್ಣಿನ ರಸ ಹಾಕಿ ನಾವು ಬರೋಬ್ಬರಿಯಾಗಿ ಕುಣಿಸ್ಬಿಟ್ಟಿವ್ರಿ. ಈಗ ಅದಕ್ಕೆ ಅದು ಚೆಂದಂಗೆ ಕುಂದಿರ್ತೈತಿ, ನಿಮಗೆ ತೊಂದರೆ ಕೊಡೋದಿಲ್ಲ. ಹೇಳಿದ ಮಾತು ಕೇಳ್ತೈತೆ ರೀ, ಸಣ್ಣ ಹುಡುಗರಂಗೆ ಎಟ್ಟಿಲ್ಲರದು. ಅದಾದ ನಂತರ ಒಂದು ಗ್ಲಾಸ್ದಾಗ ಬ್ಯಾಟ್ರನ್ನ ಹಾಕಿ ಅದರೊಳಗೆ ಈ ರೀತಿಯಾಗಿ ಎದ್ದು ತೆಗೆದ್ರಿ ಅಂತಂದ್ರೆ ಅದು ತೀರಾ ಈಸಿ ಆಗ್ತೈತೆ ನಿಮಗೆ. ಇಲ್ಲ ಡೈರೆಕ್ಟ್ ಮೊದಲು ಹೆಂಗೆ ಬಜ್ಜಿ ಬಿಟ್ಟಿದ್ದೀವಿ ಹಾಗೆ ಬಿಟ್ಟರು ನಡಿತೈತೆ ರೀ. ನಿಮಗೆ ಈಸಿ ಆಗಲಿ ಅಂಥೇಳಿ ಒಂದು ಗ್ಲಾಸ್ದಾಗ ಬ್ಯಾಟ್ರನ್ನ ಹಾಕಿ ಅದರೊಳಗೆ ಡಿಪ್ ಮಾಡಿ ಈ ರೀತಿಯಾಗಿ ಎಣ್ಣೆ ತೆಗೆದ್ರೆ ಈ ಬಜ್ಜಿನೂ ಮಸ್ತಾಗಿನೇ ಬರ್ತೈತೆ ರೀ. ಗೊತ್ತಾದಲ್ಲ, ಇದೊಂದು ಈಸಿ ಆಗಿರುವಂತಹ ಪರ್ಸಾಣ ಸ್ಟಫಿಂಗ್ ಮಾಡಿರುವಂತಹ ಈ ಒಂದು ಮಸ್ತಾಗಿರುವಂತಹ ಸ್ನ್ಯಾಕ್ಸ್ ಅಥವಾ ಮೆಣಸಿನಕಾಯಿಯ ಬಜ್ಜಿ ನಿಮಗೆ ಈಸಿಯಾಗಿ ಮತ್ತು ಭಾಳ ಚಲೋ ಆಗಿರುವಂಥ ರುಚಿಯನ್ನು ಕೊಡೋದ್ರಾಗ 2 ಮಾತಿಲ್ಲ ರೀ, ಅಷ್ಟು ಬರೋಬ್ಬರಿ ಆಗ್ತಾವೆ. ಒಮ್ಮೆ ಟ್ರೈ ಮಾಡಿ, ಒಳಗೂ ಹೆಂಗೆ ಬಂದಿರ್ತಾವೆ ಅಂತೇಳಿ ನೋಡ್ತೀರಿ. ಚೆಂದಂಗಿನ ಆಗಿರ್ತಾವೆ ಎಲ್ಲನೂ ಬಜ್ಜಿಗಳನ್ನ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಹೆಂಗೆ ಬಂದಿದ್ದು ಅನ್ನೋದನ್ನು ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸಬ್ ರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.